ಹಾಕಿ ತಾಯಿಯಿಂದ ತನಗೆ ಎಷ್ಟು ದುಡ್ಡು ಬರಬೇಕು ಅಂತ ಪಟ್ಟಿ ಮಾಡಿದ. ಆ ಪಟ್ಟಿ ತಾಯಿ ಕಣ್ಣಿಗೆ ಬೀಳೋ ಹಾಗೆ ಆಕೆ ಅಡಿಗೆ ಕಟ್ಟೆ ಮಾಡಿಟ್ಟು ಶಾಲೆಗೆ ಹೋದ. ಆ ಪಟ್ಟಿಯಲ್ಲಿ ಹೀಗೆ ಬರೆದಿತ್ತು, ಅಮ್ಮ ನಿನ್ನಿಂದ ನನಗೆ ತುಂಬಾ ಹಣ ಬರೋದಿದೆ, ಬೇಗ ಚುಕ್ತಾ ಮಾಡು, ನನ್ನ ಅವಶ್ಯಕತೆ ತುಂಬಾ ಹೆಚ್ಚಾಗಿದೆ ಅಂತ ಬರ್ದ. ಮೊದಲನೇದು, ಪ್ರತಿ ವಾರ ನಾನು ಖರ್ಚಿಗಂತ ಕೊಡುವಂತ 25 ರೂಪಾಯಿ. ಮೊನ್ನೆ ದಿವಸ ತಂದೆದ 5 ಶರ್ಟು 5 ಪ್ಯಾಂಟು ಇಸ್ತ್ರಿ ಮಾಡಿದ್ದೇನೆ, ಅದ್ರ 10 ರೂಪಾಯಿ ಬರಬೇಕು. ಭಾನುವಾರ ನೀ ಹೇಳಿದೆಲ್ಲ ಗಿಡಗಳಿಗೆಲ್ಲ ನೀರು ಹಾಕಿದ್ದೇನೆ, ಅದಕ್ಕೆ 5 ರೂಪಾಯಿ. ಹೋದ ವಾರ ನಮ್ಮ ಮನೆಗೆ ಅತಿಥಿಗಳು ಬಂದಿರಲ್ಲ, ನೀನು ಅವ್ರನ್ನೆಲ್ಲ ಬೆಂಗಳೂರು ಸುತ್ತಾಡ್ಸ್ಕೊಂಬ ತೋರ್ಸ್ಕೊಂಬ ಅಂತ ಕಳಿಸ್ದೆಲ್ಲ, ಆ ಸುತ್ತಾಡ್ಸ್ಕೊಂಡು ಕರ್ಕೊಂಬರೋ ಮಾಡಿದಂತ ಈ ಗೈಡ್ ಕೆಲಸ ಇದೆಯಲ್ಲ, ಅದಕ್ಕೆ 15 ರೂಪಾಯಿ. ಹಬ್ಬದ ಹಿಂದಿನ ದಿವಸ ಮನೆಯೆಲ್ಲ ಸ್ವಚ್ಛ ಒರೆಸಿ ಧೂಳು ತೆಗೆದು ಸ್ವಚ್ಛ ಮಾಡಿದ್ನಲ್ಲ, ನೆಲ ಒರೆಸಿದ್ನಲ್ಲ, ಅದ್ರ ಕೂಲಿ 25 ರೂಪಾಯಿ. ಅದೊಂದು ಮೊನ್ನೆ ಶನಿವಾರ ದಿವಸ ನಿನ್ ಜೊತೆಗೆ ತರಕಾರಿ ತರಕ್ ಬರ್ಲಿಲ್ವಾ, ಬ್ಯಾಗ್ ಎಲ್ಲ ಹತ್ಕೊಂಡ್ ಬಂದಲ್ಲ ಮನೆಗೆ, ಆ ಕೂಲಿ ಕೆಲ್ಸಕ್ಕೆ 10 ರೂಪಾಯಿ. ಒಟ್ಟು ನನಗೆ ಬಾಕಿ 90 ರೂಪಾಯಿ ಬರೋದಿದೆ, ಅದನ್ನ ಬೇಗ ಚುಕ್ತಾ ಮಾಡು, ನನಗೆ ಅವಶ್ಯಕತೆ ಇದೆ ಅಂತ ಬರೆದಿಟ್ಟಿದ್ದ. ಅಮ್ಮ ಅದನ್ನ ನೋಡಿದ್ರು. ನೋಡಿ ರಾತ್ರಿ ಮಲ್ಕೊಳ್ಳೋ ಮುಂದೆ ಆ ಕಾಗದ ಇತ್ತಲ್ಲ, ಅದ್ರ ಹಿಂದೇನೆ ಒಂದು ಬರೆದಿಟ್ರು, ಹೌದು ಮಗು, ನಾನಿನ್ ಸಾಲದಲ್ಲಿದ್ದೇನಪ್ಪ, 90 ರೂಪಾಯಿ ತಕ್ಷಣ ಕೊಡ್ತೇನೆ, ಆದ್ರೆ ಮಗು ನಂದು ಒಂದು ಬಿಲ್ ಇದೆಯಲ್ಲೋ ಅದನ್ನ ನೋಡು ಅಂದ್ರು. ಮೊದಲನೇದು, ನಿನ್ನ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ಕೊಂಡು ನೋವು ತಿಂದದ್ದಕ್ಕೆ ಯಾವ ಬೆಲೆನೂ ಇಲ್ಲಪ್ಪ. ನಿನ್ನನ್ನು ಹೆರುವಾಗ ಸಾವಿನೊಡನೆ ಹೋರಾಟ ಮಾಡಿ ಪುನರ್ಜನ್ಮ ಪಡೆದ್ನಲ್ಲ, ಅದಕ್ಕೆ ಯಾವ ಬೆಲೆನೂ ಇಲ್ಲ. ನೀ ಪುಟ್ಟ ಮಗು ಆಗಿದ್ದಾಗ ಜ್ವರ ಬಂದು ಬಳಲಿದಾಗ 10 ದೇವರ ಹರಕೆ ಹೊತ್ಕೊಂಡು ಕಣ್ಣೀರು ಸುರಿಸಿದ್ದಕ್ಕೆ ಯಾವ ಬೆಲೆನೂ ಇಲ್ಲಪ್ಪ. ನೀನು ಪರೀಕ್ಷೆಗೆ ಅಂತ ಓದುವಾಗ ನಾನು ಇದ್ದೆಗಟ್ಟು ನಿನ್ನ ಪಕ್ಕದಲ್ಲಿ ಕೂತದ್ದಕ್ಕೆ ಯಾವ ಬೆಲೆನೂ ಇಲ್ಲ ಮಗು. ನೀನು ಪರೀಕ್ಷೆಗೆ ಹೋಗಿದ್ದೆ, ಪರೀಕ್ಷೆ ಫಲಿತಾಂಶ ಬರ್ತದೆ ಅಂತ ಆತಂಕ ಇದ್ದಾಗ ನಿನಗಿಂತ ಹೆಚ್ಚು ಆತಂಕ ಪಟ್ಟವಳು ನಾನು. ಆ ಆತಂಕಕ್ಕೆ ಯಾವ ಬೆಲೆನೂ ಇಲ್ಲ ಮಗು. ನೀ ಪ್ರತಿದಿನ ಕಾಲೇಜಿಗೆ ಹೋಗಿ ಬರೋವರೆಗೂ ಮಗು ಯಾವಾಗ ಬರ್ತಾನೋ ಅಂತ ನನ್ನ ಕಣ್ಣನ್ನ ಗೇಟ್ ಹತ್ರನೇ ಇಟ್ಟು ಆತಂಕದಿಂದ ಪಟ್ಟದ್ದಕ್ಕೆ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಆಯ್ತಪ್ಪ, ನನ್ನ ಬೆಲೆನ ಸಾಲ ಇದೆಯಲ್ಲ 90 ರೂಪಾಯಿ, ಆದಷ್ಟು ಬೇಗ ತೀರಿಸ್ತೇನೆ ಅಂತ ಬರೆದಿಟ್ಲು. ಮರುದಿವಸ ಮಗು ಆ ಬಿಲ್ ನೋಡ್ದ, ಎದೆ ಆಳದಿಂದ ನೋವು ಕಿತ್ಕೊಂಡು ಬಂತು, ಕಣ್ಣಲ್ಲಿ ನೀರು ಸುರಿತು. ಒಂದು ಪೆನ್ ತಗೊಂಡು ತನ್ನ ಬಿಲ್ಲನ್ನು ಹೊಡೆದು ಹಾಕಿದ. ಅದ್ರ ಮೇಲೆ ಒಂದೇ ಒಂದು ಸಾಲು ಬರೆದ, ಅಮ್ಮ ನೀನೇನು ನನಗೆ ಬರಬೇಕಾದದ್ದೀನಿ ಏನೂ ಇಲ್ಲ, ಆದ್ರೂ ಒಂದು ಮಾತು ಮಾತ್ರ ಹೇಳ್ಬೇಕು, ನಾನು ಜೀವನ ಪರ್ಯಂತ ನನ್ನ ದೇಹ ಸವಸಿದ್ರು ಕೂಡ ನಿನ್ನ ಋಣ ತೀರ್ಸೋಕೆ ಆಗೋದಿಲ್ಲ. ನಾನು ನಿನ್ನ ಋಣದಲ್ಲೇ ನಾನು ಪ್ರಪಂಚ ತೊರಿತೇನೆ, ಬಿಲ್ ಕೊಟ್ಟದ್ದು ಕ್ಷಮಿಸು ಅಂತ ಬರೆದಿಟ್ಟ. ಹೌದಲ್ವೇ? ಆಗ ತಾನೇ ಹುಟ್ಟಿದಂಥ ಮಗು ಒಂದು ಅಸಹಾಯಕವಾದಂಥ ಹುಳು ಇದ್ದಾಗೆ, ಅಳೋದು ಬಿಟ್ರೆ ಇನ್ನೇನೂ ಬರಲ್ಲ. ಆದ
ಎದೆ ಮಿಡಿದಿದೆ ಅಮ್ಮ ಉಡಿಯ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ ಹಿಂದೆ ನಿರಳಾಗಿ ನನ್ನೆಲ್ಲ ಗೆಲುವಾಗಿ ಕಣ್ಣಾಚೆ ಉಳಿದಂಥ ಮೌನ ನಿದ್ದೇಲಿ ಮಡಿಲಾಗಿ ಮಳೆಯಲ್ಲಿ ಸೆರಗಾಗಿ ಜೋಪಾನಗೈದಂಥ ಪ್ರಾಣ ಅಮ್ಮ ಧರಿಗಿಳಿದಿರು ಮೂರುತಿ ಅಮ್ಮ ಸ್ವರ ಬಡಿತದ ಸಾರಥಿ ಅಮ್ಮ ಧರಿಗಿಳಿದಿರು ಮೂರುತಿ ಅಮ್ಮ ಸ್ವರ ಬಡಿತದ ಸಾರಥಿ ಇಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಣ್ಮನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ ಕೊರಗಿ ನಿಂತರೆ ಮನಸ್ಸಿಗೆ ನನ್ನ ಕೊಂದಿದೆ ಅಮ್ಮ 9 ತಿಂಗಳಿರ್ತಾಳೆ, ಅಪ್ಪ 25 ವರ್ಷ ಸಾಕ್ತಾರೆ. ಅಮ್ಮ 9 ತಿಂಗಳು ಹೊರ್ತಾಳೆ, ಅಪ್ಪ 25 ವರ್ಷ ಸಾಕ್ತಾರೆ. ಜೀವನದಲ್ಲಿ ಇಬ್ರು ಸಂವಾದ್ರು, ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ. ಜೀತ ತಗೊಂಡೆ ಅಮ್ಮ ಮನೆಯಲ್ಲಿ ದುಡಿತಾಳೆ, ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಾನೆ ಖರ್ಚು ಮಾಡ್ತಾನೆ. ಜೀತ ತಗೊಂಡೆ ಅಮ್ಮ ಮನೆಯಲ್ಲಿ ದುಡಿತಾಳೆ, ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಾನೆ ಖರ್ಚು ಮಾಡ್ತಾನೆ. ಅಮ್ಮ ಅಪ್ಪ ಶ್ರಮ ಸಮವಾಗಿದ್ರು, ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ. ಎಷ್ಟು ಬೇಕಾದ್ರೂ ಕೇಳೋ ಕಂದ ಅಂತ ಊಟ ಬಡಿಸೋ ಅಮ್ಮ, ಎಷ್ಟು ಬೇಕಾದ್ರೂ ಕೇಳೋ ಕಂದ ಅಂತ ಊಟ ಬಡಿಸೋ ಅಮ್ಮ, ಬೇಕಾದ್ರೂ ತಗೋ ಕೂಸೆ ಅಂತ ಎಲ್ಲ ಕೊಡ್ಸೋ ಅಪ್ಪ. ಅಮ್ಮ ಅಪ್ಪ ಪ್ರೀತಿ ಸಮವಾಗಿದ್ರು, ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ. ಫೋನ್ ನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗ್ಲೂ ಅಮ್ಮ ಅನ್ನೋ ಕೂಗೋ ಕೂಗಲ್ಲು ಎಲ್ಲದರಲ್ಲೂ ಅವಳೆ. ಫೋನ್ ನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗ್ಲೂ ಅಮ್ಮ ಅಂತ ಕೂಗೋ ಕೂಗಲ್ಲು ಅವಳೇ ಇದ್ದಾಳೆ. ನಾವು ಬೇಕು 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 ಅಂದಾಗಲೆಲ್ಲ ಆನಂದದ ಉಯ್ಯಾಲೆಯಲ್ಲಿ ನಮ್ಮನ್ನ ಕುತೂಗಾಡಿಸಿದ ತಂದೆ ತನ್ನ ಹೆಸರು ಮಕ್ಕಳ ಬಾಯಲ್ಲಿ ಬರ್ಲಿಲ್ವಲ್ಲ ಅಂತ ಯಾವತ್ತಾದ್ರೂ ಕೋಪಿಸ್ಕೊಂಡು ಕೂತ್ಕೊಂಡ ಇಲ್ಲ. ಅಲ್ಲೂ ಕೂಡ ಅಪ್ಪ ಅಮ್ಮನ್ನ ಮುಂದೆ ಬಿಟ್ಟು ಯಾಕೋ ಹಿಂದುಳಿದ್ಬಿಟ್ಟ. ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬಾ ಬಣ್ಣ ಬಣ್ಣದ ಬಟ್ಟೆಗಳು, ಎಷ್ಟು ಚೆನ್ನಾಗಿದೆ ಕೇಳಿ. ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬಾ ಬಣ್ಣ ಬಣ್ಣದ ಬಟ್ಟೆಗಳು, ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿ ದಾರದ ಬರೆಗಳು. ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬಾ ಬಣ್ಣ ಬಣ್ಣದ ಬಟ್ಟೆಗಳು, ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿ ದಾರದ ಬರೆಗಳು. ತನ್ನ ತಾನು ನೋಡ್ಕೊಂಡೆ ಜೀವನ ಸಾಗಿಸೋ ಅಪ್ಪ, ತನ್ನನ್ನ ತಾನು ನೋಡ್ಕೊಂಡೆ ಜೀವನ ಸಾಗಿಸೋ ಅಪ್ಪ. ಅಮ್ಮ ಮಕ್ಕಳ ಜೀವನದಲ್ಲಿ ನೆನಪಾಗದೇ ಇರೋಷ್ಟು ಹಿಂದೆ ಉಳ್ಬಿಟ್ಟ. ಅಪ್ಪ ಯಾಕೋ ಹಿಂದೆ ಉಳ್ಬಿಟ್ಟ. ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಅಪ್ಪ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರು ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ.
ಬೆರಗು ಮೂಡಿಸೋ ಜಾದುಗಾರಪ್ಪ. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುತ್ತಿರೋ ಮನದ ನೋವು ಮನ ಮುಟ್ಟದೆ ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಪಾಪು 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 ಪ್ಲೀಸ್ ಅಪ್ಪ, ನಾನು ಬಿಟ್ಟೋಗ್ಬೇಡಿ ಪ್ಲೀಸ್ ಅಪ್ಪ. ಬಿಟ್ಟೋಗ ನನ್ನ ಬಿಟ್ಟೋಗಬೇಡ, ಜೀವ ಕೊಡಕ್ಕೆ ಒಂದ್ ಜೀವ ಇದ್ರೆ ಜೀವನ ಕಲ್ಸಕ್ಕೆ ಇನ್ನೊಂದ್ ಜೀವ ಕಾಯ್ತಾ ಇರುತ್ತೆ. ಒಂದ್ ಜೀವ ಹೊಟ್ಟೆ ತುಂಬಿಸಿದ್ರೆ ಇನ್ನೊಂದ್ ಜೀವ ಬದುಕನ್ನೇ ತುಂಬಿಸುತ್ತೆ. ಒಂದ್ ಜೀವ ಬೆರಳು ಹಿಡಿದು ಕಿತ್ಸಿದ್ರೆ ಇನ್ನೊಂದ್ ಜೀವ ಬೆರಳು ತೋರಿಸಿ ಕಲ್ಸುತ್ತೆ. ಒಂದ್ ಜೀವ ಪ್ರೀತಿ ತೋರಿಸಿದ್ರೆ ಇನ್ನೊಂದ್ ಜೀವ ಪ್ರಪಂಚನೇ ತೋರಿಸುತ್ತೆ. ಈ ಎರಡು ಜೀವಗಳೇ ಎರಡು ಕಣ್ಣಾಗಿರುತ್ತೆ. ಆ ಕಣ್ಣು ನಮ್ಗೆ ಕಾವಲಾಗಿರುತ್ತೆ. ಆ ಕಾವಲುಗಳಿಗೆ ಅರ್ಥನೇ ತಂದೆ ತಾಯಿ. ಅಪ್ಪನ ಬೆವರ ಹನಿ ಅಮ್ಮನ ಪ್ರೀತಿಯ ಗನಿ ಬೆಳೆಸಿತು ನನ್ನ ನೀ ದಿನ. ಅಪ್ಪನ ಬೆವರ ಹನಿ ಅಮ್ಮನ ಪ್ರೀತಿಯ ಗನಿ ಬೆಳೆಸಿತು ನನ್ನ ನೀ ದಿನ. ಅಮ್ಮನ ಹಾಡನ್ನು ಕೇಳಿ ಅಪ್ಪನ ತೋಳುಗಳೇರಿ ಬೆಳೆಯಿತು ನನ್ನ ಜೀವನ. ಮುದ್ದು ಮಾಡುತ್ತಾ ತುತ್ತು ನೀಡುತ್ತಾ ಬೆಳೆಸಿದಳಮ್ಮ. ಬೆವರು ಸುರಿಸಿ ಕಷ್ಟ ಸಹಿಸಿ ಸಾಕಿದರಪ್ಪ. ಅಮ್ಮ ನುಡಿದ ಪ್ರೀತಿಯ ಮಾತು ಯಾರು ಹೇಳುವರು? ಅಪ್ಪ ಬರೆದ ನೋವಿನ ಕಥೆಯ ಯಾರು ಓದುವರು? ಅಪ್ಪನ ಬೆವರ ಹನಿ ಅಮ್ಮನ ಪ್ರೀತಿಯ ಗನಿ ಬೆಳೆಸಿತು ನನ್ನ ನೀ ದಿನ. ಬೆಳೆಸಿತು ನನ್ನ ನೀ ದಿನ. ಕರುಳಿನ ಬಳ್ಳಿಯ ಸೋಕಿದರೆ ಕಣ್ಣಲ್ಲಿ ಸ್ವಾತಿ ಮುತ್ತಂತೆ. ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೇ ನಂಟಿನ ಕಥೆಯಂತೆ. ಅಜ್ಜಾಲಗ್ಮರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕುಗಳು ನಾವೆಲ್ಲ. My dear girls, dear boys, dear teachers, ದಾರಿ ತೋರೋ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಗೂಡು ನಾವಿಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ